ಕಾಲೇಜ್, ಅಶ್ವಿನಿ RC ಕಾಲೇಜ್, ಪಲ್ಲವಿ KN ಕಾಲೇಜ್, ದಾಕ್ಷಾಯಿನಿ MS ಕಾಲೇಜ್. ನೀವೆಲ್ಲ ಹೊಸ ಅಡ್ಮಿಷನ್, ನಿಮ್ಮನ್ನು ನೋಡಿ ಖುಷಿ ಆಗ್ತಾ ಇದೆ. ಡಿಯರ್ ಸ್ಟೂಡೆಂಟ್ಸ್, ಮುಂದಿನ ತಿಂಗಳಿಂದ ಇಂಟರ್ ಕಾಲೇಜ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ವಿದ್ಯಾವಿನಾಯಕ ಕಾಲೇಜು ಸತತವಾಗಿ 8 ವರ್ಷ ಚಾಂಪಿಯನ್ ಆಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಕಳೆದ 3 ವರ್ಷದಿಂದ ನಾವು ಕ್ವಾರ್ಟರ್ ಫೈನಲ್ಸ್ಗೂ ಕೂಡ ತಲುಪಕ್ಕಾಗಿಲ್ಲ. ಕಾರಣ ಇಷ್ಟೇ, ಸೋಮಾರಿ ಪ್ಲೇಯರ್ಸ್. ಕರೆಕ್ಟಾಗಿ ಪ್ರಾಕ್ಟೀಸಿಗೆ ಬರಲ್ಲ, ಕೋಚ್ ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳಲ್ಲ, ಎಲ್ಲಿ ಹೋದ್ರೂ ಗೆಲ್ತೀವಿ ಅನ್ನೋ ಓವರ್ ಕಾನ್ಫಿಡೆನ್ಸ್. ಹಿಂದೆ ಇದ್ದಿದ್ದ ಕೋಚು ರಿಸೈನ್ ಮಾಡಕ್ ಮುಂಚೆ ಈ ತರ ಬರೆದಿಟ್ಟು ಹೋಗಿದ್ದಾರೆ. ಬಟ್ ನನ್ನ ಪೀರಿಯಡ್ನಲ್ಲಿ ಇದು ರಿಪೀಟ್ ಆಗ್ಕೂಡುದು. ಡೂ ಯು ಅಂಡರ್ಸ್ಟ್ಯಾಂಡ್? Yes, sir. Okay, girls, we shall practice now. Yes, sir. ಮೇಘ, ನಿನ್ಗೇನು ಸ್ಪೆಷಲ್ ಆಗಿ ಹೇಳ್ಬೇಕಾ? ನೋ ಸರ್. ಮತ್ತ್ಯಾಕೆ ನಿಂತಿದ್ಯಾ? ಗೋ. ಓಕೆ ಸರ್. Okay, girls. Yes, come on, Megha. That's beautiful, beautiful. Come on, yes. Let's hit it, Megha. Megha, ಏನ್ ಮಾಡ್ತಾ ಇದ್ದೀರಾ? ಆಟದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. Come on, once more. Beautiful. Yes, Megha. ಆಟದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಬೇರೆ ಎಲ್ಲ ಕಡೆ ಇರುತ್ತೆ ಕಾನ್ಸಂಟ್ರೇಷನ್. ಮೇಘ, ಏನ್ ಮಾಡ್ತಾ ಇದೀಯಾ? ಕಾಕ್ ಎತ್ಕೋ. ಕಮ್ ಆನ್, ಫಾಸ್ಟ್. ಗಮನ ಎಲ್ಲಿದೆ ನಿಮ್ಗೆಲ್ಲ? ಗಮನ ಆಟದ ಮೇಲೆ ಇರಲಿ. ಬ್ಯಾಡ್ಮಿಂಟನ್ ಅಂದ್ರೆ ಸ್ಟೈಲ್ ಆಗಿ ಬ್ಯಾಟ್ ಇಟ್ಕೊಂಡು ಗಾಳಿ ಬೀಸೋದಲ್ಲ, ಜಿಂಕೆ ತರ ಇರಬೇಕು. ಬ್ಯಾಡ್ಮಿಂಟನ್ ಅಲ್ಲಿ ಹ್ಯಾಂಡ್ ಅಂಡ್ ಐ ಕೋಆರ್ಡಿನೇಷನ್ ತುಂಬಾ ಇಂಪಾರ್ಟೆಂಟ್. ಅದು ಬಿಟ್ಟು ಎಮ್ಮೆಗಳ ತರ ಆಟದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅರ್ಥ ಆಯ್ತಾ? ಬ್ಯೂಟಿಫುಲ್, ಬ್ಯೂಟಿಫುಲ್. ಕಮ್ ಆನ್ ಮೇಘ, ಕಮ್ ಆನ್. ಮೇಘ, ಏನಾಯ್ತು? ಕೈ ಕಾಲೇನಾದ್ರೂ ಮುರಿದೋಯ್ತಾ? ಇಲ್ಲ ತಾನೆ? ಮತ್ತ್ಯಾಕೆ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ಯಾ? ಕಮ್ ಆನ್, ಗೆಟ್ ಅಪ್. ಹೋಗಿ ನಿಮ್ ಜಾಗಕ್ಕೆಲ್ಲ. Come on, girls, come on. Beautiful, beautiful. Smash it, smash it. Come on, come on. ಆಟದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. Come on. ಆಟ ಆಡೋದು ಶೋಕಿಗಲ್ಲ, ಗೆಲ್ಲೋದಕ್ಕೆ. ನಿಜವಾಗ್ಲೂ ಆಟ ಆಡೋದಕ್ಕೆ ಇಂಟ್ರೆಸ್ಟ್ ಇದ್ರೆ ಹೇಳು, ಆಡಿಸ್ತೀನಿ. ಇಲ್ಲ ಅಂದ್ರೆ TC ಕೊಟ್ಟು ಮನೆ ಕಳಿಸ್ತೀನಿ.
ಸ್ವೀಟ್ ತಗೋ. ಇದೇನ್ ಸಿಂಧು ಈಗ ಸ್ವೀಟ್ ತರಕ್ ಹೋದೆ? ಇನ್ನೇನಕ್ಕ, ಆದಷ್ಟು ಬೇಗ ಚಾರುದು ಜಯಂದು ಮದುವೆ ಆಗ್ಬಿಡುತ್ತೆ, ಅದೇ ಖುಷಿಗೆ. ತಗೋ ಅಕ್ಕ, ತಗೋ ತಗೋ ಚಾರು. ಹಾಗೆ ನಿಮ್ಮ ಅತ್ತೆಗೂ ಕೊಡು. ಬೇಡಮ್ಮ, ಆಮೇಲೆ ತಿಂತೆ. ಜಯಂತ್ ಅವ್ರೆ, ಯಾಕೆ ನಿಂತ ಇದ್ದೀರಾ? ಕೂತ್ಕೊಳ್ಳಿ. ಪರವಾಗಿಲ್ಲ. ಪುಟ್ಟು, ಬಾರು ಕೂತ್ಕೋ. ಇನ್ಯಾಕೆ ಸಂಕೋಚ? ಇನ್ನೇನು ಮದುವೆ ಆಗ್ತಿರೋದೇ ಉಂಟಂತೆ. ಬಾ ಬಾ. ಮದ್ವೆ ಆದ್ರೆ ಎಲ್ಲಾರ್ಗಿಂತ ಜಾಸ್ತಿ ಖುಷಿ ಪಡೋದು ನಾನೇ ಅಂತ ಮಯೂರಿ ಒಂದ್ಸರಿ ನಂಗೆ ಹೇಳಿದ್ಲು ಅಲ್ವಾ ಮಯೂರಿ? ನಿನ್ ಬಾಯಿ ಹರಕೆಯಿಂದ ನಮ್ಮ ಮದ್ವೆ ಬೇಗ ಫಿಕ್ಸ್ ಆಗಿದೆ. ತಗೋ ಸ್ವೀಟು. ಅಮ್ಮ, ಆ ಲಾಕೆಟ್ ಚೈನ್ ಕೊಡು. ಏನ್ ಚೈನು? ಅದು ಬಾಂಬೆಗೆ ಹೋಗಿದ್ವಲ್ಲ, ಆಗ ಚಾರು ನಮ್ಮ ಅಳಿಯಂದ್ರಿಗೆ ಅಂತ ಒಂದು ಚೈನ್ ತಗೊಂಡಿದ್ಲು. ಅದು ತಗೋ. ಜಯಂತ್ ಅವ್ರೆ, ಇಲ್ಲಿ ನೋಡಿ, ಆ ಫೋಟೋ ನೀವು, ಇದು ನಾನು. ಯಾವಾಗ್ಲೂ ನಿಮ್ ಕತ್ತಲೇ ಇರ್ಬೇಕು. ಮೇಘ, ಇವತ್ತಿನ ಪೇಪರ್. ಅಪ್ಪ, ಏನಾಯ್ತಮ್ಮ? ಅಪ್ಪ, ಅದು ಹಾ, ಕಾಲೇಜ್ನಲ್ಲಿ ಜಾರ್ ಬಿದ್ಬಿಟ್ಟೆ, ಒಂದು ಸಣ್ಣ ಗಾಯ ಆಯಿತು ಅಷ್ಟೇ. ಎಲ್ಲಿ ತೋರ್ಸ್ ನೋಡೋಣ. ಅಪ್ಪ, ತೋರ್ಸಮ್ಮ. ಏನಮ್ಮ ಇಷ್ಟು ಜೋರಾಗಿ ತರಚ್ಕೊಂಡು ಹೋಗಿದೆ, ಸಣ್ಣ ಗಾಯ ಅಂತೀಯಲ್ಲ? ಇಂಜೆಕ್ಷನ್ ತಗೊಂಡೋ ಇಲ್ಲ? ಯಾಕೆ ಇಷ್ಟು ಕೇರ್ಲೆಸ್ ಮಾಡ್ತೀಯಾ? ಡಾಕ್ಟರ್ ಹತ್ರ ಹೋಗ್ಬೇಕಲ್ವಾ? ಅಪ್ಪ, ಇದೊಂದು ಸಣ್ಣ ಗಾಯ ಅಷ್ಟೇ, ಭಯ ಪಡೋಂಥದ್ದು ಏನೂ ಆಗಿಲ್ಲ ಅಪ್ಪ. ಇನ್ನೊಂದು 2 ದಿನದಲ್ಲಿ ಸರಿ ಹೋಗ್ಬಿಡುತ್ತೆ. ತಿಂಡಿ ತಿಂದ್ಯಾ? ಇಲ್ಲ ಅಪ್ಪ. ಬಾ, ಹೊಟ್ಟೆ ತಿಂಡಿ. ಅಪ್ಪ, ನೀವು ಹೋಗಿರಿ, ನಾನು ಆಮೇಲೆ ತಿಂತೀನಿ. ಬಾ ಅಂದ್ರೆ. ಅಪ್ಪ, ನೀವು ಹೋಗಿ. ಮೇಘ, ಅಪ್ಪ, ಇವತ್ತಿನ ಪೇಪರ್ ಹುಡ್ಕೊಂಡು ನಿನ್ನ ರೂಮಿಗೆ ಬಂದೆ, ಅದೇ ಮಾಡ್ತಿದ್ದೀನಿ. ನಾನು ತಂದ್ಕೊಡ್ತೀನಿ. ರೂಮಲ್ಲಿ ಇದೆಯಾ? ಹೌದು. ನಾನೇ ತಗೋತೀನಿ. ನಾನು ತಗೋತೀನಿ ಬಿಡಮ್ಮ.
ಹಾ. ಮೇಘಾ, ಅಪ್ಪ ಕಾಫಿ ಲೋಟ ಇಲ್ಲೇ ಬಿಟ್ಬಿಟ್ಟಿದೆ. ಮೇಡಮ್, ನೀವು ಇಲ್ಲಿದ್ದೀರಾ? ಮನೇಲೆಲ್ಲ ಎಷ್ಟು ಹುಡುಕಾಡಿದೆ ಗೊತ್ತಾ? ನನ್ನನ್ನು ಯಾಕೆ ಹುಡುಕ್ಬೇಕಿತ್ತು? ಅಯ್ಯೋ, ನಮಗೆ ಬೇಕಾದ್ರೆ ನಾವು ಹುಡುಕ್ತೀವಪ್ಪ, ಅದರಲ್ಲೇನಿದೆ. ಮತ್ತೆ ನಮಗೆ ಮದುವೆ ಫಿಕ್ಸ್ ಆಗಿದೆ. ಕಂಗ್ರಾಚ್ ಹೇಳಿಲ್ಲ ನೀವು? ಕಂಗ್ರಾಟ್ಸ್. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು. ದಿನವೆಲ್ಲ ಒಂದು ಗೆರೆ ಹಾಕು, ಕನಸಲ್ಲೂ ದಾಟೊಲ್ಲ. ಎಲ್ಲಕ್ಕಿಂತ ಮೇಲಾಗಿ ನಿನ್ನಲ್ಲಿರುವೆ ಹಾಯಾಗಿ, ಬಾಳಲಾರೆ ಬೇರಾಗಿ. ನಿನ್ನಿಂದಲೇ ಕಲಿತೆ ಪ್ರೀತಿಯ, ನೀನೇ ನನ್ನ ಎಲ್ಲ ಆಶಯ. ನಿನ್ನಿಂದಲೇ ಕಲಿತೆ ಪ್ರೀತಿಯ. ನನ್ ಕೈ ಯಾಕೆ ಹಿಡ್ಕೋತೀಯ? ಹೋಗಿ ಚಾರು ಕೈ ಹಿಡ್ಕೋ. ಅದ್ ಕನ್ಸಲ್ಲೂ ನಡೆಯಲ್ಲ. ನೋಡಿ ಹೇಗ ಮದ್ವೆ ನಿಲ್ಲಿಸ್ತೀನಿ ಅಂತ. ಅದು ಅಷ್ಟು ಸುಲಭ ಅಲ್ಲ. ನಿನ್ ಪ್ರೀತಿನೂ ಸುಲಭವಾಗಿ ಸಿಗ್ಲಿಲ್ಲ ಮಯೂರಿ, ಕಷ್ಟಪಟ್ಟಿದ್ದೀನಿ. ನೀನ್ ಮಾಡ್ತಿರೋದ್ ಸರಿ ಅನ್ನಿಸ್ತಿದ್ಯಾ? ಪ್ರೀತಿ ಮಾಡೋದು ನನ್ನನ್ನ, ಮದುವೆ ಆಗೋದು ಚಾರುನ. ನಿನ್ನಿಂದ ನಮ್ಮಿಬ್ರಿಗೂ ಅನ್ಯಾಯ ಆಗ್ತಿದೆ ಅಂತ ಅನ್ನಿಸ್ತಿಲ್ವಾ ನಿನಗೆ? ಟೈಮ್ ಆಯ್ತು, ಸರಿ ಬಾ. ಏನ್ ಮಾಡ್ತಿದ್ಯಾ ನೀನು? ನಾನ್ ಹೇಳ್ತಿರೋದೇ ಏನೋ, ನೀನ್ ಮಾಡ್ತಿರೋದೇ ಏನೋ, ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ. ನೀನೇನ್ ಮಾಡ್ತಿರೋದು ಮಯೂರಿ? ಪದೇ ಪದೇ ಅದೇ ಪ್ರಶ್ನೆಗಳು ಕೇಳಿ ನನ್ನ ಮನ್ಸಿಗೆ ನೋವು ಮಾಡ್ತಿಲ್ವಾ? ಅಲ್ಲ, ಅವ್ರ ಮದ್ವೆ ಅಂದ ತಕ್ಷಣ ಮದ್ವೆ ಆಗ್ಬಿಡತ್ತಾ? ನಾನ್ ರೆಡಿ ಇರ್ಬೇಕಲ್ವಾ? ನೋಡು ಮಯೂರಿ, ಕೆಲವು ವಿಷಯಗಳು ತುಂಬಾ ಸೂಕ್ಷ್ಮ, ಸಮಯ ತಗೊಳುತ್ತೆ. ನೀನ್ ಸ್ವಲ್ಪ ಟೈಮ್ ಕೊಡು, ಎಲ್ಲ ಬಗೆಹರಿಸ್ತೀನಿ. ಹೇಗ್ ಬಗೆಹರಿಸ್ತೀಯಾ? ಎಲ್ರಿಗೂ ಹೇಳ್ತೀಯಾ ಚಾರು ಜೊತೆ ಎಂಗೇಜ್ಮೆಂಟ್ ಆದ್ಮೇಲೆ ಮಯೂರಿ ಮೇಲೆ ಪ್ರೀತಿ ಬಂತು ಅಂತ? ಗೊತ್ತಿಲ್ಲ, ಆದ್ರೆ ಮಯೂರಿ, ಈ ಬದುಕು ನಮ್ದು. ನಾವ್ ಇಷ್ಟಪಟ್ಟವ್ರ ಜೊತೆ ಬದುಕಬೇಕು ಅಂತ ಅನ್ಕೊಂಡೆ. ಅದಕ್ಕೆ ನನ್ನ ಫೀಲಿಂಗ್ಸ್ನೆಲ್ಲ ನಿನ್ನ ಹತ್ರ ಹೇಳ್ಕೊಂಡೆ. ತಪ್ಪ ಇದು? ಹೌದು, ಚಾರು ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು ನನ್ನ ತಪ್ಪೇ, ಒಪ್ಕೋತೀನಿ. ಇಷ್ಟ ಇಲ್ದಿರೋ ನಮ್ಮ ಮದ್ವೆ ಆಗೋದು ದೊಡ್ಡ ತಪ್ಪಲ್ವಾ? ನೋಡು, ನನ್ನ ತಪ್ಪನ್ನ ನಾನು ಸರಿ ಮಾಡ್ಕೋಬೇಕು, ಆದ್ರೆ ಅದು ಹೇಗೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಸ್ವಲ್ಪ ಟೈಮ್ ಕೊಡು, ನಾನು ನಿಜವಾಗ್ಲೂ ಅದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿತೀನಿ. ಪುಟ್ಟು, ಜ್ಯೂಸ್ ಕುಡಿ. ಪುಟ್ಟು, ಚಾರು ಚೈನ್ ಹಾಕಿದ್ಲಲ್ಲ, ಎಲ್ಲೋ ಅದು? ಅದಾ, ಆ ಬೀರೋಲ್ಲಿದೆ ನೋಡಮ್ಮ. ಅಲ್ಲ ಕಣು, ಅವಳಷ್ಟು ಪ್ರೀತಿಯಿಂದ ನಿನಗೆ ಅಂತ ಹಾಕಿದ್ದನ್ನ ತೆಗೆದು ಬೀರುನಲ್ಲಿ ಇಟ್ಟಿದ್ಯಾ? ಅಯ್ಯೋ, ಶಕೆಗೆ ಇರಿಟೇಟ್ ಆಗ್ತಿತ್ತಮ್ಮ, ಅದಕ್ಕೆ ತೆಗ್ದಿಟ್ಟೆ. ಹೀಗೇನು ಹಾಕೋಬೇಕಾ? ಹಾಕೋತೀನಿ ಬಿಡು. ಏ
ಹಾಗಲ್ಲ ಪುಟ್ಟು, ಸುಮ್ಮನೆ ಕೇಳಿದೆ ಅಷ್ಟೆ. ನೀನು ಜ್ಯೂಸ್ ಕುಡಿ. ಪುಟ್ಟು, ಚಾರುಗೆ ನಿನ್ನ ಕಂಡ್ರೆ ವಿಪರೀತ ಪ್ರೀತಿ ಕಣೋ. ಅವಳು ಬಾಂಬೆಲಿದ್ದಾಗ ನಿನಗೆ ಫೋನ್ ಮಾಡಿದ್ರು ನೀನು ರಿಸೀವ್ ಮಾಡಲಿಲ್ಲ ಅಂದರೂ ಸಿಂಧುಗೆ ಫೋನ್ ಮಾಡಿ ನೀನು ಹೇಗಿದ್ಯಾ, ಸಮಯಕ್ಕೆ ಊಟ ಮಾಡ್ತಿದ್ಯಾ, ನಿದ್ದೆ ಮಾಡ್ತಿದ್ಯಾ ಅಂತೆಲ್ಲ ವಿಚಾರಿಸ್ಕೊತಿದ್ನಂತೆ. ಈಗಿನ ಕಾಲದಲ್ಲಿ ಕಟ್ಕೊಂಡ್ ಗಂಡನ್ಗೆ ಒಂದು ಲೋಟ ಕಾಫಿ ಮಾಡಿಕೊಡೋದೇ ಕಷ್ಟ, ಸೋಮಾರಿ ಹೆಂಗಸರು. ಅಂಥದ್ರಲ್ಲಿ ಮದುವೆಗೆ ಮುಂಚೆನೇ ನಿನ್ನ ಬಗ್ಗೆ ಇಷ್ಟೊಂದು ಅಕ್ಕರೆ ತೋರಿಸ್ತಾಳೆ ಅಂದರೆ ಇನ್ನು ಮದುವೆ ಆದಮೇಲೆ ನಿನ್ನನ್ನು ಹೇಗೆಲ್ಲ ನೋಡ್ಕೋಬೋದು ಯೋಚನೆ ಮಾಡು. ನನಗೆ ಮದುವೆ ಬೇಡ. ಅಂದರೆ ಸದ್ಯಕ್ಕೆ ಬೇಡ ಅಂತ. 1-2 ವರ್ಷ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ ಪುಟ್ಟು, ನೀನು ಓದೆಲ್ಲ ಮುಗಿತಲ್ಲ, ಇದೇನು ರಿಸಲ್ಟ್ ಬರೋದು ಒಂದೇ ತಾನೇ ಬಾಕಿ ಇರೋದು? ಈ ಕಾಲಕ್ಕೆ ಅದು ಸಾಲಲ್ಲ ಅಮ್ಮ. 1 ವರ್ಷ ಕಳೆದ್ರೆ ನನ್ನಂಥ ಲಕ್ಷಾಂತರ ಜನ ಇಂಜಿನಿಯರ್ಸು ಎಜುಕೇಷನ್ ಮುಗಿಸ್ಕೊಂಡು ಹೊರಗೆ ಬರ್ತಾರೆ. ಅವರಿಗೆಲ್ಲ ಒಳ್ಳೆ ಕೆಲಸ ಸಿಗೋಕ್ಕೆ ಸಾಧ್ಯನಾ? ಒಳ್ಳೆ ಕೆಲಸ ಸಿಗಬೇಕಂದ್ರೆ ಎಕ್ಸ್ಟ್ರಾ ಏನಾದರೂ ಓದ್ಕೊಂಡಿರಬೇಕು. ಫಾರ್ ಎಕ್ಸಾಂಪಲ್, ಬಿಗಿಂತ ಎಮ್ಮಿಗೆ ಜಾಸ್ತಿ ವ್ಯಾಲ್ಯೂ, ಅಥವಾ ಬಿ ಜೊತೆ MBA ಮಾಡಿಕೊಂಡ್ರೆ ಈ ರೀತಿ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಇರಬೇಕಮ್ಮ. ಅದೆಲ್ಲ ಸರಿನೇ ಪುಟ್ಟು, ಆದರೆ ಈ ಮಾತನ್ನ ನೀನು ಮುಂಚೆನೇ ಹೇಳಿದಿದ್ರೆ ನಿನಗೆ ಎಂಗೇಜ್ಮೆಂಟೇ ಮಾಡ್ತಿರ್ಲಿಲ್ವಲ್ಲೋ. ನೀನು ಓದು ಮುಗಿದ್ಮೇಲೆ ಎಂಗೇಜ್ಮೆಂಟ್ ಮಾಡ್ಕೋಬೋದಾಗಿತ್ತು. ಚಾರು ಅಲ್ಲ ಅಂದರೆ ಇನ್ನೊಂದು ಹುಡುಗಿನ ಹುಡುಕ್ಬೋದಾಗಿತ್ತು. ಅದನ್ನೆಲ್ಲ ಬಿಟ್ಟು ಎಂಗೇಜ್ಮೆಂಟ್ ಆದಮೇಲೆ ಈಗ ನನಗೆ ಮದುವೆ ಬೇಡ, ಇನ್ನೊಂದು 2-3 ವರ್ಷ ತನಕ ಓದಬೇಕು ಅಂತಂದರೆ ಜನ ಏನು ಅನ್ಕೋತಾರೆ ಹೇಳು? ನೀನೇನೋ ಹುಡುಗನಪ್ಪ, ಆದರೆ ಚಾರು ಕತೆ ಹೇಳು. ಎಂಗೇಜ್ಮೆಂಟ್ ಆದರೂ ಮದುವೆ ಆಗಲಿಲ್ಲ ಅಂದರೆ 4 ಜನ 4 ಥರ ಮಾತಾಡ್ತಾರೆ. ಪಾಪ ಅವ್ರ ಮನೆಯವ್ರಿಗೆಲ್ಲ ಮುಚ್ಕೊರ ಆಗಲ್ವೇನೋ? ಅಮ್ಮ ಪ್ಲೀಸ್, ನೀನೇನಾದರೂ ಮಾಡಿ ಮದುವೆ ಮುಂದಕ್ಕೆ ಹಾಕು. ನನಗೆ ಓದಕ್ಕೆ ಅವಕಾಶ ಮಾಡಿಕೊಡು. ಹಾಗಲ್ಲ ಪುಟ್ಟು, 2 ವರ್ಷ ಅಂದರೆ ಹೇಗೋ? ನೀನು ನನಗೋಸ್ಕರ ಈ ಕೆಲಸ ಮಾಡಬೇಕಮ್ಮ. ಇಲ್ದಿದ್ರೆ ಅಲ್ಲಿ ನೋಡು, ಬ್ಯಾಗ್ ರೆಡಿ ಇದೆ. ನಾನು ಯಾವ ಟೈಮಲ್ಲಿ ಬೇಕಾದರೂ ಮಂಗಳೂರು ಬಸ್ ಹತ್ಬಿಡ್ಬೋದು. ಆ್ಯಸಿಡ್ ಅಟ್ಯಾಕ್ ಆದಮೇಲೆ ಮೊದಲನೇ ಸಲ ಮಯೂರಿ ಕಾಲೇಜ್ ಹೋಗ್ತಾ ಇದ್ದಾಳೆ. ಅವಳು ಹ್ಯಾಪಿಯಾಗಿರಬೇಕು. ಅವಳಿಗೆ ಹೇಗೆ ವಿಶ್ ಮಾಡೋದು? ಮನೇಲಿ ನೋಡಿದ್ರೆ ಯಾವಾಗಲೂ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ. ಅವ್ರ ಕಣ್ ತಪ್ಪಿಸಿ ನೀನು ಇಷ್ಟೊಂದು ಖುಷಿಯಾಗಿರೋದೇನಕ್ಕೆ? ಮಯೂರಿ ಕಾಲೇಜ್ ಹೋಗ್ತಿದ್ದಾಳೆ ಅಂತ ತಾನೆ? ಅಯ್ಯೋ, ಅವಳು ಕಾಲೇಜ್ಗೆ ಹೋದ್ರಷ್ಟು ಬಿಟ್ರಷ್ಟು. ಅದನ್ನು ಕಟ್ಕೊಂಡು ನನಗೇನಾಗಬೇಕಾಗಿದೆ ಹೇಳು? ನಾನು ಸಂತೋಷವಾಗಿರೋದು ಅದಕ್ಕಲ್ಲ. ಆವತ್ತು ನೀನು ಹೇಳಿದ್ಯಲ್ಲ, ಅಮ್ಮ ನಾನು ಇನ್ನೂ ಹೆಚ್ಚು ಓದಬೇಕು ಅಂತ, ಆ ವಿಷಯನ ನಾನು ಸಿಂಧುಗೆ ಹೇಳಿದೆ. ಸಿಂಧು ಚಾರು ತಂದೆಗೆ ಹೇಳಿದಾಳೆ. ಅವ್ರು ನಿನ್ನನ್ನು ಓದೋದಕ್ಕೆ ಅಂತ ವಿದೇಶಕ್ಕೆ ಕಳ್ಸೋದಕ್ಕೆ ಒಪ್ಕೊಂಡಿದ್ದಾರೆ ಕಣೋ. ಹೌದು ಕಣೋ ಜಯಂತ್. ಅದಕ್ಕೆ ಅಳಿಯಂದ್ರು ಯಾವ ದೇಶದಲ್ಲಿ ಓದಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾನು ಆ ದೇಶದಲ್ಲೇ ಅವ್ರನ್ನ ಓದಿಸ್ತೀನಿ ಅಂತ ಹೇಳಿದ್ರು. ಜಯಂತ್, ನೀನು ನಿಜವಾಗ್ಲೂ ತುಂಬ ಅದೃಷ್ಟವಂತ ಕಣೋ. ನೀನು ಕೇಳಿದ್ದನ್ನು ಕೊಡೋಂಥ ಮಾವ ಸಿಕ್ಕಿದ್ದಾರೆ ನಿನಗೆ. ಅವ್ರಿಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ. ಪುಟ್ಟು, ಯಾಕೋ ನಿನಗೆ ವಿದೇಶಕ್ಕೆ ಹೋಗೋಕೆ ಇಷ್ಟ ಇಲ್ವಾ?
ನಾನು ತಿನ್ನೋ ಊಟ ನನ್ನ ದುಡ್ಮೆಯಿಂದ ಆಗಬೇಕು ಅಂತ ಅನ್ಕೊಂಡಿರೋ ನಾನು. ಯಾರೋ ಹಣ ಕೊಟ್ಟು ನಾನು ಯಾಕೆ ಓದಬೇಕು? ಇಷ್ಟು ವರ್ಷ ನಿನ್ನ ಓದಿಸಿದ್ದು ನಿಮ್ಮ ಮಾವ, ನಿಮ್ಮಪ್ಪ ಅಲ್ಲ. ಮಾವ ಬೇರೆಯವರ? ಬೇರೆಯವ್ರಲ್ಲ ಅಂತಾದ್ರೆ ಇವರು ಬೇರೆಯವರಲ್ಲ, ನಿನಗೆ ಹೆಣ್ಣು ಕೊಡೋರು. ನಿನ್ನ ಕಷ್ಟ ಸುಖಗಳಿಗಾಗೂ ಎಲ್ಲ ಅಧಿಕಾರನೂ ಅವ್ರಿಗಿದೆ. ಬೇಡ ಅನ್ನೋ ಹಕ್ಕು ನಿನಗಿಲ್ಲ.